ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಬಸ್ ಡಿಜಿಟಲ್ ಮೀಡಿಯಾಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಎರಡು ಅಗರ್ಭ ಶ್ರೀಮಂತ ಕುಟುಂಬ, ನಿಶ್ಚಿತಾರ್ಥವಾಗಿದ್ದಂತಹ ಹುಡುಗ ಹುಡುಗಿ ಇನ್ನೇನು ಕೆಲವೇ ತಿಂಗಳಲ್ಲಿ ಮದುವೆ ಆಗ್ಬೇಕಾಗಿತ್ತು. ಮದುವೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅರಮನೆಯನ್ನ ಬುಕ್ ಮಾಡ್ಕೊಳ್ಳಲಾಗಿತ್ತು. ಆ ಇಬ್ಬರು ಹುಡುಗ ಹುಡುಗಿಯ ಮಧ್ಯದಲ್ಲಿ ಒಬ್ಬ ಪ್ರಿಯಕರ ಒಂದು ಸುಂದರ ಬೆಟ್ಟ ಪ್ರದೇಶಕ್ಕೆ ಟ್ರಕ್ಕಿಂಗ್ ನಲ್ಲಿ ಮದುವೆಯ ಕನಸು ಹೊತ್ತಿದ್ದ, ಶುಭ ಸಂಭ್ರಮಕ್ಕೆ ಕಾತರನಾಗಿದ್ದ ಮದುಮಗನ ದುರಂತ ಅಂತ್ಯ. ಇದೆಲ್ಲ ಕೇಳ್ತಾ ಇದ್ದಾಗ ಯಾವುದೋ ಒಂದು ಸಿನಿಮಾದ ಸ್ಟೋರಿ ಅಂತ ಅನ್ಸ್ಬೋದು, ಆದ್ರೆ ಸಿನಿಮಾ ಕಥೆ ಅಲ್ಲ ಇದು. ಇತ್ತೀಚೆಗೆ ಕೆಲವು ದಿನದ ಹಿಂದೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಘಟನೆಯ ಜಸ್ಟ್ ಸಂಕ್ಷಿಪ್ತ ಹೈಲೈಟ್ ಅಷ್ಟೆ. ಏನು, ಯಾಕಾಗಿ ಆಯ್ತು, ಅಲ್ಲಿ ಆಗಿದ್ದೇನು, ಅಸಲಿಗೆ ಏನೆಲ್ಲ ಆಯ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ಕೂರ್ಬಸ್ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮ ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, ಅದೆರಡು ಶ್ರೀಮಂತ ಕುಟುಂಬ. ಶ್ರೀಮಂತಿಕೆ ಅಂದ್ರೆ ಕೋಟ್ಯಾಧೀಶ್ವರ ಅಂತ ಹೇಳ್ತಾವಲ್ಲ, ಅಂತಹ ಕುಟುಂಬ. ಗಂಡಿನ ಕಡೆ ಅಷ್ಟೇ, ಹೆಣ್ಣಿನ ಕಡೆ, ಒಂದು ಹೆಣ್ಣಿನ ಕಡೆ ಒಂದು ಗಂಡಿನ ಕಡೆ, ಇಬ್ರು ಎರಡು ಕಡೆ ಮಾತುಕತೆ ಆಗಿರುತ್ತೆ. ತಮ್ಮ ಮಕ್ಕಳಿಗೆ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡಿರ್ತಾರೆ. ಇಲ್ಲಿ ಅವರ ಹೆಸರನ್ನು ನಾನು ಹೇಳ್ಬಿಡ್ತೇನೆ. ಕೇತನ್ ವಿಶಾಲ್ ಅಗರ್ವಾಲ್ ಅಂತ ಯುವಕನ ಹೆಸರು. ಆತ 26 ವರ್ಷ, ಸಣ್ಣ ಪ್ರಾಯ, ವಿದ್ಯಾವಂತ, ವಿದೇಶಗಳಲ್ಲಿ ವ್ಯಾಸಂಗವನ್ನ ಮಾಡಿ ಇಲ್ಲಿ ಬಂದು ಬಿಸ್ನೆಸ್ ಅನ್ನ, ತನ್ನ ತಂದೆಯ ಬಿಸ್ನೆಸ್ ಅನ್ನ ನೋಡಿಕೊಂಡಿರ್ತಾನೆ. ಇನ್ನೊಂದು ಸಿಯಾ ಗೋಯಲ್, ಈಕೆ ಮಧ್ಯಪ್ರದೇಶದ ಇಂದೋರ್ ಮೂಲದ ಕುಟುಂಬ. ಸಿಯಾ ಗೋಯಲ್ ಅವ್ರದ್ದು. ಎರಡು ಕುಟುಂಬದವರು. ಆಕೆಗೆ 20 ವರ್ಷ. ಆಕೆ ಕೂಡ ವಿದ್ಯಾಭ್ಯಾಸವನ್ನ ಪೂರೈಸಿ ಇನ್ನು ಬೇಕರಿ ಉದ್ಯಮ ಅಂದ್ರೆ ಸಣ್ಣ ಪುಟ್ಟ ಬೇಕರಿ ಅಲ್ಲ, ದೊಡ್ಡ ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಹಾಕಿ ದೊಡ್ಡ ವಹಿವಾಟಿನ ಬೇಕರಿ ಉದ್ಯಮವನ್ನ ನಡೆಸ್ತಾ ಇರ್ತಾಳೆ. ಆ ಎರಡು ಕುಟುಂಬದವರು ಪರಸ್ಪರ ಮಾತುಕತೆ ಮಾಡಿ ತಮ್ಮ ಕುಟುಂಬದ ಮಗನಿಗೆ ಇನ್ನೊಂದು ಕುಟುಂಬದ ಮಗಳನ್ನ ಕೊಡೋದಂತೆಲ್ಲ ಮಾತುಕತೆ ಮಾಡಿರ್ತಾರೆ. ಇವರಿಬ್ಬರಿಗೆ ವಿಷಯ ಗೊತ್ತಿರೋದಿಲ್ಲ ಆರಂಭದಲ್ಲಿ. ನಂತರ ವಿಷಯವನ್ನ ತಿಳಿಸಿ ಒಪ್ಕೊಳ್ತಾರೆ, ಇಬ್ಬರು ಕೂಡ ಒಪ್ಪಿಕೊಳ್ತಾರೆ. ಶ್ರೀಮಂತ ಕುಟುಂಬದಲ್ಲಿ ಆಗುವಂತಹ ಮದುವೆಯ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅವರವರು ಉದ್ಯಮದಲ್ಲಿ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಕಾರಣಕ್ಕಾಗಿ ಬೇರೆ ಕಡೆ ಮೀಟ್ ಆಗಿರ್ತಾರೆ. ಅಲ್ಲಿ ಸಂಬಂಧವನ್ನ ಕುದುರಿಸಿರ್ತಾರೆ. ಕಡೆಗೆ ತಮ್ಮ ಮಕ್ಕಳಿಗೆ ಬಂದು ವಿಚಾರವನ್ನು ಹೇಳಿರ್ತಾರೆ. ಮಕ್ಕಳು ಕೂಡ ಒಪ್ಪಿಕೊಂಡಿರ್ತಾರೆ. ಕಳೆದ ಫೆಬ್ರವರಿಯಲ್ಲಿ ಇಬ್ಬರ ಎಂಗೇಜ್ಮೆಂಟ್ ಕೂಡ ವೈಭವೋಪೇತವಾಗಿ ನಡೆದಿರುತ್ತೆ. ಗ್ರ್ಯಾಂಡ್ ಎಂಗೇಜ್ಮೆಂಟ್ ಆಗಿರುತ್ತೆ. ಇಬ್ರು ಕೂಡ ಒಪ್ಪಿಕೊಂಡು ಖುಷಿಯಿಂದಲೇ ಇರ್ತಾರೆ. ಯಾರು? ಸಿಯಾ ಮತ್ತೆ ಕೇತನ್. ಮುಂದೆ ಮದುವೆಯ ತಯಾರಿಯಲ್ಲಿ ಎರಡು ಕುಟುಂಬದವರು ಬ್ಯುಸಿಯಾಗಿರ್ತಾರೆ. ಇನ್ನೊಂದ್ 2-3 ತಿಂಗಳಲ್ಲಿ ಅವರ ಮದುವೆ ಕೂಡ ಆಗ್ಬೇಕಾಗಿರುತ್ತೆ. ಅದಕ್ಕೆ ದೊಡ್ಡದಾದಂತಹ ಪ್ಲಾನ್ ಅನ್ನ ಎರಡು ಕುಟುಂಬದವರು ಹಾಕೊಂಡಿರ್ತಾರೆ. ಸಣ್ಣ ಪ್ರಮಾಣದ ಮದುವೆ ಏನಲ್ಲ, ಒಂದು ಅದ್ದೂರಿ ಮದುವೆಯನ್ನ ತಮ್ಮ ಕುಟುಂಬದಲ್ಲಿ ಮಾಡಬೇಕು, ತಾವು ಈ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಹಾಕೊಂಡು 17 ಕೋಟಿ ರೂಪಾಯಿ ಕೊಟ್ಟು ರಾಜಸ್ಥಾನದ ಉದಯಪುರದಲ್ಲಿ ಅರಮನೆಯನ್ನ ಬುಕ್ ಮಾಡ್ಕೊಂಡಿರ್ತಾರೆ. 17 ಕೋಟಿ ರೂಪಾಯಿ ಕೊಟ್ಟು ಅರಮನೆಯನ್ನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅದ್ದೂರಿಯಾಗಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ನಮ್ಮ ಕಲ್ಪನೆ ಮಾಡ್ಕೊಳ್ಬಹುದು. ನಮ್ಮ ಕಲ್ಪನೆಗೆ ಸಿಗದಿದ್ರು ಕೂಡ ಎಷ್ಟು ವೈಭವವಾಗಿ ಮಾಡುವಂತಹ ಯೋಚನೆಯಲ್ಲಿ ಇದ್ರು ಅನ್ನೋದನ್ನ ನಾವು ಅಂದಾಜು ಹಾಕ್ಬೋದು. ಅದೆಲ್ಲ ಪ್ಲಾನ್ ಆಗಿರುತ್ತೆ. ಜೊತೆಗೆ ಈ ಮದುವೆಗೆ ಬರೋದಕ್ಕೆ ಬೇರೆ ಕಡೆಯಿಂದ ಫ್ಯಾಮಿಲಿಯವರು ಬರ್ಬೇಕಲ್ಲ, ಸಂಬಂಧಿಕರು ಬರಬೇಕು. ಆಮಂತ್ರಣ ಪತ್ರವನ್ನು ಕೂಡ ಕೊಡ್ತಾ ಇರ್ತಾರೆ. ಸಂಬಂಧಿಕರು ಬರ್ಬೇಕು ಅಂತ ಹೇಳಿದ್ರೆ ಅಷ್ಟು ದೂರದಲ್ಲಿ ಮದುವೆ ಮಾಡಿದಾಗ ಸ್ವಂತ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ 2 ಖಾಸಗಿ ಫ್ಲೈಟ್ ಅನ್ನು ಕೂಡ ಬುಕ್ ಮಾಡಿರ್ತಾರೆ ಇವರಿಬ್ಬರ, ಸಿಯಾ ಮತ್ತೆ ಕೇತನ್ ಅಗರ್ವಾಲ್ ಮದುವೆಗೆ. ಇಷ್ಟೆಲ್ಲ ಖರ್ಚು ಮಾಡಿ ಮದುವೆಯ ತಯಾರಿಯಲ್ಲಿ ಇರುವಾಗಲೇ ದೊಡ್ಡದಂತಹ ಆಘಾತ ಬಂದಿರಗೋದು ಕೇತನ್ ಅಗರ್ವಾಲ್ ಕುಟುಂಬಕ್ಕೆ. ಟ್ರಕ್ಕಿಂಗ್ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಕೊನೆಯುಸಿರು ಎಳಿತಾನೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇರುವಾಗಲೇ ಎರಡು ಕುಟುಂಬಕ್ಕೂ ಕೂಡ ಒಂದು ರೀತಿ ಈ ಸಿಡಿಲು ಬಡದಂತಾಗುತ್ತೆ. ಏನ್ ಮಾಡ್ಬೇಕು ಅನ್ನೋದು ತೋಚೋದಿಲ್ಲ. ಏನೇನೋ ಕನಸನ್ನ ಹೊತ್ತಿದ್ದಂತಹ ಕುಟುಂಬ ಇಂತಹ ಸುದ್ದಿಯನ್ನ ಕೇಳುತ್ತೆ ಅಂತ ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರೋದಿಲ್ಲ. ಒಬ್ಬ ಹುಡುಗಿಗೆ ಈ ರೀತಿ ಆಯ್ತಲ್ಲ, ಏನ್ ಕನಸನ್ನ ಹೊತ್ತಿರ್ತಾಳೆ, ತನ್ನ ಭಾವಿ ಪತಿ ಈ ರೀತಿಯಾಗಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಅಂತ ಸಂಬಂಧಿಕರೆಲ್ಲ ಮರುಗ್ತಾರೆ. ಆರಂಭದಲ್ಲಿ ಇದು ಸ್ವಾಭಾವಿಕ ಸಾವು, ಕಾಲ್ಜಾರಿ ಬಿದ್ದು ಆಕಸ್ಮಿಕವಾಗಿ ಆದಂತಹ ಸಾವು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಆದ್ರೆ ಅದರ ಹಿಂದೆ ಬಿದ್ದು ನೋಡಿದಾಗ ಗೊತ್ತಾಗೋದು ಸಿಯಾಳ ಕರಾಳ ಮುಖದ ದರ್ಶನ. ಈತನ ಜೊತೆಗೆ ಎಲ್ಲಾ ಕಡೆ ತಿರುಗಾಡ್ತಾ ಇರ್ತಾಳೆ. ಫೋಟೋಶೂಟ್ ನಲ್ಲಿ ಚೆನ್ನಾಗಿ
ಪಾರ್ಟಿಸಿಪೇಟ್ ಮಾಡಿರ್ತಾಳೆ, ಇನ್ವಾಲ್ವ್ ಆಗಿರ್ತದೆ, ಎಲ್ಲವೂ ಕೂಡ ಖುಷಿ ಖುಷಿಯಾಗಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಪೋಸ್ಟ್ಗಳನ್ನ ಹಾಕೊಂಡಿರ್ತಾರೆ. ಆದ್ರೆ ನಿಜ ಅಂಶ ಗೊತ್ತಾದಂತಹ ಸಂದರ್ಭದಲ್ಲಿ ಎಲ್ರೂ ದಂಗು ಬಡ್ದಂತಾಗ್ತಾರೆ. ಈಕೆ ಈ ರೀತಿ ಮಾಡ್ಲಾ ಅಂತ. ಆದ್ರೆ ಅಸಲಿ ತನ್ನ ಒಪ್ಕೊಳ್ಳೇಬೇಕು. ಆತನ ಸಾವಿಗೆ ಕಾರಣ ಆಗಿದ್ದು ಇದೇ ಸಿಯಾ. ಏನು ಭಾವಿ ಪತ್ನಿ ನನ್ನ ಭವಿಷ್ಯದಲ್ಲಿ ಸಪ್ತಪದಿ ತುಳಿದು ತನ್ನ ಕೈ ಹಿಡಿದು ತನ್ನ ಜೀವನದ ಜೊತೆಯಾಗಿರ್ತಾಳೆ ಅಂತ ಆತ ಅನ್ಕೊಂಡಿದ್ದೋ, ಆಕೆಯೇ ಆತನ ಪಾಲಿಗೆ ಯಮ ಸ್ವರೂಪಿಯಾಗಿ ಬಂದ್ಬಿಡ್ತಾಳೆ. ಅದೇನಾಯ್ತು ಅಂತ ನೋಡೋದಾದ್ರೆ, ಇವರಿಬ್ಬರಿಗೆ ಫೆಬ್ರವರಿಲಿ ಎಂಗೇಜ್ಮೆಂಟ್ ಆಗಿರುತ್ತಲ್ಲ, ಎಂಗೇಜ್ಮೆಂಟ್ ಆದ ನಂತರದಲ್ಲಿ ಒಡನಾಟ ಇರುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಟಿಗಳಲ್ಲಿ ಹೋಗಿ ಬರ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಈಕೆಗೆ ಇನ್ನೊಬ್ಬನ ನಡುವೆ ಸ್ನೇಹ ಅಲ್ಲ, ಆರಂಭದಲ್ಲಿ ಸ್ನೇಹ ಇರುತ್ತೆ, ಅದು ಫ್ರೆಂಡ್ಶಿಪ್ ಆಗಿ ನಂತರದಲ್ಲಿ ಅದು ಲವ್ ಆಗಿ ಕನ್ವರ್ಟ್ ಆಗಿರುತ್ತೆ, ಪ್ರೀತಿ ಇಬ್ಬರ ನಡುವೆ ಇರುತ್ತೆ. ಆತನ ಹೆಸರು ಚೇತನ್ ಚೌಧರಿ ಅಂತ. ಚೇತನ್ ಚೌಧರಿ ಈ ಇವರಿಬ್ಬರ ಮಧ್ಯದಲ್ಲಿ ಬಂದು ಆತನ ಸಾವಿಗೆ, ಯಾರು ಕೇತನ್ನ ಸಾವಿನಲ್ಲಿ ಈತನು ಕೂಡ ಪಾಲುದಾರ. ಈಕೆಯ ಜೊತೆಗೆ, ಸಿಯಾ ಜೊತೆಗೆ ಚೇತನ್ ಕೂಡ ಪಾಲುದಾರ. ಅದು ಹೇಗೆ ಅಂತ ನೋಡೋದಾದ್ರೆ, ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಎಂಗೇಜ್ಮೆಂಟ್ ಆದ ನಂತರದಲ್ಲಿ ಸಹಜವಾಗಿ ಇತ್ತೀಚಿನ ಟ್ರೆಂಡ್ ಏನು ಅಂತಂದ್ರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೋಬೇಕು, ಬೇರೆ ಬೇರೆ ಕಡೆಗಳಲ್ಲಿ ಒಂದು ಚಂದದ ಪ್ಲೇಸ್ ನಲ್ಲಿ ಹೋಗಿ ಫೋಟೋಶೂಟ್ ಮಾಡ್ಕೋಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ. ಅದೇ ರೀತಿ ಇವರ ಫೋಟೋಶೂಟ್ಗೆ ಪ್ಲಾನ್ ಆಗೋದು ಇಂಡೋನೇಷ್ಯಾದ ಬಾಲಿಗೆ ಹೋಗಿ ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳುವ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸಿಯಾ ಹಾಗೆ ಕೇತನ್. ಆ ಪ್ರಕಾರ ಟಿಕೆಟ್ ಎಲ್ಲ ಬುಕ್ ಆಗಿರುತ್ತೆ. ಇನ್ನೇನು ಹೋಗಿ ಫ್ಲೈಟ್ ಹತ್ತಬೇಕು, ಅಲ್ಲಿಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಇವರೊಂದು ಸಿಯಾ ಕೇತನ್ ಒಂದು 4 ಜನ ಟೀಮ್ ಹೋಗ್ತಾ ಇರುತ್ತೆ ಏರ್ಪೋರ್ಟಿಗೆ. ಆದ್ರೆ ಏರ್ಪೋರ್ಟಿಗೆ ಇಳಿದು ನೋಡೋಷ್ಟರಲ್ಲಿ ಕೇತನ್ನ ಪಾಸ್ಪೋರ್ಟೇ ಇರೋದಿಲ್ಲ. ಮಿಕ್ಕವರೆಲ್ಲರ ಪಾಸ್ಪೋರ್ಟ್ ಇರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ದಾಖಲೆಗಳು ಎಲ್ಲವೂ ಇರುತ್ತೆ. ಆದ್ರೆ ಕೇತನ್ನ ಪಾಸ್ಪೋರ್ಟ್ ಮಾತ್ರ ಮಿಸ್ಸಿಂಗ್ ಆಗಿರುತ್ತೆ. ಇನ್ನೇನ್ ಮಾಡೋದು? ಅವನ ಪಾಸ್ಪೋರ್ಟೇ ಇಲ್ಲ ಅಂದ್ಮೇಲೆ ಹೋಗಿ ಏನು ಪ್ರಯೋಜನ? ಅಲ್ಲಿಗೆ ಅವರ ಆ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಅದರ ಹಿಂದೆ ಈಕೆಯ ಕೈವಾಡ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಅದಾಯ್ತು, ಅಲ್ಲಿಗೆ ಮುಗಿಯುತ್ತೆ ಆ ವಿಚಾರ. ಅಲ್ಲಿ ಬಿಟ್ಟು ಹೋಗ್ತಾರೆ. ನಂತರದಲ್ಲಿ ಈಕೆ ಏನ್ ಮಾಡ್ತಾಳೆ, ಅಲ್ಲಿದೆ ಹೇಗಾದ್ರೂ ಕ್ಯಾನ್ಸಲ್ ಆಯ್ತಲ್ಲ, ಹೋಗೋದಕ್ಕೆ ಆಗೋದಿಲ್ಲಲ್ಲ, ನಾವು ಇಲ್ಲೇ ನಮ್ಮ ದೇಶದಲ್ಲಿ ಇರುವಂತಹ ಬ್ಯೂಟಿಫುಲ್ ಪ್ಲೇಸ್ ಗಳು ಇದಾವೆ ಬೇಕಾದಷ್ಟು, ಅಲ್ಲಿ ಹೋಗಿ ನಾವು ಫೋಟೋಶೂಟ್ ಮಾಡ್ಕೊಳ್ಳೋಣ, ಅಲ್ಲಿ ಹೋಗುವ ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವಳು ಆಯ್ಕೆ ಮಾಡ್ಕೊಳ್ಳೋದು ಮಹಾರಾಷ್ಟ್ರದ ಲೋಹಗಢ್ ಕೋಟೆಯನ್ನ. ಅದು ನಾವು ಕೋಟೆ ಅನ್ಕೋಬಹುದು, ಆದ್ರೆ ಸಣ್ಣ ಕೋಟೆಯಲ್ಲ, ಬಹಳ ವಿಶಾಲವಾದ, ಬಹಳ ನಯನ ಮನೋಹರ ದೃಶ್ಯವನ್ನ ಹೊಂದಿರುವಂತಹ ಸುಂದರ ಕೋಟೆ. ಟ್ರೆಕ್ಕಿಂಗ್ ಪಾಯಿಂಟ್, ಕಿಲೋಮೀಟರ್ ಗಟ್ಟಲೆ ನಡಿಬೇಕು. ಹಾಗಾಗಿ ಅದನ್ನ ಟ್ರೆಕ್ಕಿಂಗ್ ಗಾಗಿ ಕೂಡ ಅನೇಕರು ಬಳಸ್ಕೊಳ್ತಾರೆ. ಅಲ್ಲಿಗೆ ಹೋಗ್ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಆಲ್ರೆಡಿ ಒಮ್ಮೆ ಹೋಗಿ ಬಂದಿರ್ತಾರೆ, ಜಸ್ಟ್ ಒಂದು ವಿಸಿಟ್ ಹೋಗಿ ಬಂದಿರ್ತಾರೆ. ನಂತರದಲ್ಲಿ ಇದೇ ತಿಂಗಳ 14ನೇ ತಾರೀಕು ಕೇತನನ್ನ ಕರ್ಕೊಂಡು ಸಿಯಾ ಟ್ರೆಕ್ಕಿಂಗ್ ಹೋಗಿರ್ತಾಳೆ. ಟ್ರೆಕ್ಕಿಂಗ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಫೋಟೋ ಶೂಟ್ ಎಲ್ಲ ಪ್ರಯತ್ನ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ವ್ಯೂ ಪಾಯಿಂಟ್ ನ ಅದಕ್ಕೆ ಬೆನ್ನು ಹಾಕಿ ಮುಂದೆ ನಿಂತು ಫೋಟೋ ತೆಗಿತಾ ಇರ್ತಾರೆ. ಆ ಕ್ಷಣಕ್ಕೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಅಲ್ಲಿ ಏನೋ ಈಕೇನ್ ಮಾಡ್ತಾಳೆ, ಹಾವು 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 ಅಂತ ಬೊಬ್ಬೆ ಹಾಕ್ತಾಳೆ. ಸಣ್ಣ ಸಣ್ಣ ಗಿಡಗಂಟಿಗಳಿರುವಂತ ಪ್ರದೇಶ, ಬೊಬ್ಬೆ ಹಾಕಿ ಗಾಬರಿಗೊಂಡಂತೆ ಮಾಡಿ ಆತನ ತಾಳ್ತಾಳೆ. ಆತ ಕೆಳಗೆ ಬೀಳ್ತಾನೆ. ಅದೃಷ್ಟ ಆತನದು ಚೆನ್ನಾಗಿತ್ತು. ಆ ಟೈಮ್ ನಲ್ಲಿ ಅಲ್ಲೇನೋ ಗಿಡಗಂಟಿನ ಇಟ್ಕೊಂಡು ಒಂದು ಮರದ ಕೊಂಬೆನ ಹಿಡ್ಕೊಂಡು ಅಲ್ಲಿ ಬಚಾವಾಗ್ತಾನಂತೆ. ಎಲ್ರು ಬಂದು ಕೇಳಿದಾಗ, ಏನಿಲ್ಲ, ನನ್ನ ಕಾಲ್ ಕೆಳಗಡೆ ಹಾವು ಹೋದಂತಾಯ್ತು, ಅದಕ್ಕಾಗಿ ಗಾಬರಿಗೊಂಡು ಈ ರೀತಿ ಆಯ್ತು, ನಾನು ಬೇಕು ಅಂತ ಏನ್ ಮಾಡಿದಲ್ಲ, ಏನೋ ಅಚಾನಕ್ ಆಗಿ ಆಗ್ಬಿಡ್ತು ಅಂತ ಅಲ್ಲಿ ಒಂದು ರೀತಿ ಗಾಬರಿ ಆದಂತೆ ವರ್ತಿಸ್ತಾಳೆ. ಅದಾಯ್ತು, ಓಕೆ, ವಾಪಸ್ ಬರ್ತಾರೆ. ವಿಷಯ ಎಲ್ಲರೂ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗುತ್ತೆ, ವಾಪಸ್ ಬರ್ತಾಳೆ. ಪುನಃ 4 ದಿನ ಕಳೆದು ಮತ್ತೆ ಅದೇ ಸ್ಪಾಟ್ಗೆ ಹೋಗುವ ಅಂತ ಪ್ಲಾನ್ ಹಾಕೊಳ್ತಾರೆ. ಆದ್ರೆ ಕೇತನ್ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಬೇಡ ಬೇಡ ಅಂತ ಅವಾಯ್ಡ್ ಮಾಡೋಕೆ ನೋಡ್ತಾನೆ. ಈಕೆ ಏನ್ ಮಾಡ್ತಾಳೆ, ಕೇತನ್ನ ತಾಯಿಗೆ ಫೋನ್ ಮಾಡಿ, ಈ ರೀತಿ ನಾವು ಹೋಗೋದಕ್ಕೆ ಪ್ಲಾನ್ ಹಾಕೊಂಡಿದ್ದೇವೆ, ನಿಮ್ಮ ಮಗನ್ನ ಬರೋದಕ್ಕೆ ಹೇಳಿ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಆ ತಾಯಿ ಆತನಿಗೆ ಕನ್ವಿನ್ಸ್ ಮಾಡ್ತಾರೆ, ಹೋಗು, ಈ ರೀತಿ ಕರೀತಾ ಇದ್ದಾಳಲ್ಲ, ಹೋಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತ. ಆಕ್ಚುಲಿ ಈತ ಟ್ರೆಕ್ಕಿಂಗ್ ನಲ್ಲಿ ಎಕ್ಸ್ಪರ್ಟ್, ಬೇರೆ ಬೇರೆ ಕಡೆಗಳಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದಾನೆ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅನುಭವ ಇದೆ. ಹಾಗಾಗಿ ಸರಿ ಅಂತ ಓಕೆ ಅಂತ ಮನಸ್ಸು ಮಾಡಿ ಟ್ರೆಕ್ಕಿಂಗ್ ಹೋಗ್ತಾನೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇದು ಸೆಕೆಂಡ್ ಅಟೆಂಪ್ಟ್. ಪ್ಲಾನ್ ಎ, ಬಿ, ಸಿ ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಪ್ಲಾನ್ ಎ ವರ್ಕೌಟ್ ಆಗ್ಲಿಲ್ಲ, ಪ್ಲಾನ್ ಬಿ ಇದು. ಹೋಗಿ ವ್ಯೂ ಪಾಯಿಂಟ್ ನಲ್ಲಿ ನಿಂತಿರ್ತಾಳೆ. ನಿಂತಹ ಸಂದರ್ಭದಲ್ಲಿ ಯಾರು ಕೇತನ್ ನಿಲ್ಸಿ ಅಲ್ಲಿ ಮೇಲ್ಬಗ್ಗೆ ಹೋಗಿ ಫೋಟೋಶೂಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಆಯ ತಪ್ಪಿ ಬಿದ್ದು 400 ಅಡಿ ಪ್ರಪಾತಕ್ಕೆ ಬಿದ್ದು, ಅಲ್ಲಿ ಏನು ಇರೋದಿಲ್ಲ, ಪ್ರಾಣ ಹೋಗಿರುತ್ತೆ. ಕೊನೆಗೆ ಎಳೆದಿರ್ತಾನೆ. ನಂತರ ಅಲ್ಲಿ ಬೊಬ್ಬೆ ಹಾಕ್ತಾಳೆ. ಇಲ್ಲಿ ಬಂದು ನನ್ನ ಈ ಜೊತೆಗೆ ಬಂದವನಲ್ಲಿ ಕೆಳಗೆ ಬಿದ್ದು ಸತ್ತೋದಂತೆಲ್ಲ ಬೊಬ್ಬೆ ಹಾಕಿ ಕಣ್ಣೀರ್ ಹಾಕಿ ರಂಪರಾದಂತ ಮಾಡಿ ಎಲ್ಲರನ್ನ ಕರ್ಕೊಬಂದು ತೋರಿಸ್ತಾಳೆ, ಈ ರೀತಿ ಆಯ್ತು ಅಂತ. ಎಲ್ಲರೆದ್ರು ಬಹಳ ನಾಟಕೀಯ ಕಣ್ಣೀರನ್ನ ಸುರಿಸಿ ಬಿಡ್ತಾಳೆ ಸಿಯಾ. ಅಲ್ಲಿಂದ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಎಲ್ಲ ದಾಖಲಾಗುತ್ತೆ.
ಆರಂಭದಲ್ಲಿ ಎಲ್ರು ಆತ ಆಯತಪ್ಪಿ ಬಿದ್ದು ಈ ರೀತಿ ಆಗಿದ್ದಾನೆ, ಏನೋ ಮಿಸ್ ಆಗಿ ಬಿದ್ದು ಪ್ರಾಣ ಹೋಗಿದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈತನ ಕುಟುಂಬದವರಿಗೆ ಅನುಮಾನ ಇರುತ್ತೆ. ಜೊತೆಗೆ ಪೊಲೀಸರು ಕೂಡ ಆತನ ಹಿನ್ನೆಲೆಯನ್ನ ಈಕೆಯ ಹಿನ್ನೆಲೆಯನ್ನೆಲ್ಲ ಚೆಕ್ ಮಾಡ್ತಾರೆ. ಆತ ಕೂಡ ಟ್ರೆಕ್ಕಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸರಿಗೂ ಕೂಡ ಅನುಮಾನ ಆಗುತ್ತೆ. ಸಾಕಷ್ಟು ಟ್ರೆಕ್ಕಿಂಗ್ ಹೋಗಿ ಅನುಭವ ಇದ್ದ ಈ ರೀತಿಯಾಗಿ ಎಂತೆಂಥ ಪ್ಲೇಸ್ ಗಳಲ್ಲಿ ಆತ ಫೋಟೋ ಶೂಟ್ ಮಾಡ್ಬೇಕು, ಎಂತ ಪ್ಲೇಸ್ ಗಳಲ್ಲಿ ನಿಲ್ಬೇಕು, ಎಂತ ಪ್ಲೇಸ್ಗೆ ಹೋಗ್ಬೇಕು ಅನ್ನೋದು ಆತನಿಗೆ ಸಾಮಾನ್ಯ ಜ್ಞಾನ ಇರುತ್ತೆ. ಸಹಜವಾಗಿ ಟ್ರೆಕ್ಕಿಂಗ್ ನಲ್ಲಿ ಎಕ್ಸ್ಪರ್ಟ್ ಇದ್ದಂತವರಿಗೆ ಎಂತ ಜಾಗಕ್ಕೆ ಹೋಗ್ಬಾರ್ದು, ಎಂತ ಜಾಗಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಇಲ್ಲೇನೋ ಸಮಥಿಂಗ್ ಮಿಸ್ಸಿಂಗ್ ಅಂತ ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತೆ ಪೊಲೀಸರಿಗೆ. ಜೊತೆಗೆ ಆತನ ಕುಟುಂಬದವರು ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ. ಪೊಲೀಸರಿಗೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ನಂತರ ಪೊಲೀಸರು ಈ ಪ್ರಕರಣದ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಗೊತ್ತಾಗೋದು ಒಂದೇ ವಿಚಾರ ಬೆಳಕಿಗೆ ಬರುತ್ತೆ. ಟ್ರೆಕ್ಕಿಂಗ್ ಹೋದಂತಹ ಪ್ಲೇಸ್ ಏನಿದೆ, ಲೋಗಢ್ ಕೋಟೆ, ಅಲ್ಲಿನ ಈ ಟಿಕೆಟ್ ಕೌಂಟರ್ ನಲ್ಲಿ ಎಂಟ್ರೆನ್ಸ್ ಅಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಎಲ್ಲಿ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನೆಲ್ಲ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬನ ನಡವಳಿಕೆ ಮೇಲೆ ತುಂಬಾನೇ ಅನುಮಾನಗೊಳ್ತಾರೆ ಪೊಲೀಸರು. ಆರಂಭದಲ್ಲಿ ಅನುಮಾನ ಹುಟ್ಟೋದು ಯಾಕೆ ಗೊತ್ತಾ? ಈ 18ನೇ ತಾರೀಕು ಬಹಳ ಬಿಸಿಲಿರುತ್ತೆ, ತಾಪಮಾನ ಕೂಡ ಹೆಚ್ಚಿರುತ್ತೆ. ಅಂತಹ ವಾತಾವರಣದಲ್ಲಿ, ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಆತ ಜಾಕೆಟ್ ಹಾಕೊಂಡು ಟ್ರೆಕ್ಕರ್ ರೀತಿಯಲ್ಲ ಸೆಟಪ್ ಮಾಡ್ಕೊಂಡು ಸ್ವೆಟರ್ ಅನ್ನ ಫುಲ್ ಓವರ್ನ ಧರಿಸ್ಕೊಂಡಿರ್ತಾನೆ. ಅದಕ್ಕೆ ಕ್ಯಾಪ್ ಏನಿರುತ್ತೆ ಅದನ್ನ ಹಾಕೊಂಡು ಅದರೊಳಗೆ ಎಂಟ್ರಿ ಕೊಡ್ತಾನೆ. ಮುಂದೆ ಮುಂದೆ ಹೋಗ್ತಾ ಕೂಡ ಇವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ಈತನು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಹಾಗಾಗಿ ಅಲ್ಲಿ ಆತನ ಮೇಲೆ ಅನುಮಾನಗೊಳ್ತಾರೆ, ಯಾರು ಏನು ಎತ್ತ ಅಂತ. ಆತನ ಗುರುತನ್ನ ಪತ್ತೆ ಹಚ್ಚುತ್ತಾರೆ ಪೊಲೀಸರು. ಈ ಆರಂಭದವರೆಗೂ ಕೂಡ ಕೇವಲ ಕೆಲವೇ ಅಡಿ ಅಂತರದಲ್ಲಿ, ಆರಂಭದಿಂದ ಅಂತ್ಯದವರೆಗೆ ಏನು ಇನ್ಸಿಡೆಂಟ್ ಆಯ್ತು, ಅಲ್ಲಿನ ಬೇರೆ ಬೇರೆ ಫುಟೇಜ್ ಗಳನ್ನೆಲ್ಲ ನೋಡ್ತಾರಂತೆ. ಅಲ್ಲಿ ಕೆಲವೇ ಅಂತರದಲ್ಲಿ ಮಾತ್ರ ಈತನ ಮತ್ತೆ ಆ ಇಬ್ಬರ ನಡುವೆ ಅಂತರ ಇರೋದು, ಕೆಲವೇ ಅಡಿಯ ಅಂತರ ಅಷ್ಟೇ ಮಾತ್ರ. ಅದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ. ಪೊಲೀಸರು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಂತರ ಆತನ ಫೋನ್ ಟ್ರ್ಯಾಕ್ ಮಾಡ್ತಾರೆ, ಎಲ್ಲೆಲ್ಲಿ ಓಡಾಡಿದ್ದಾನೆ ಅಂತ. ಆದ್ರೆ ಈತ ಇಲ್ಲಿ ಇರ್ತಾನೆ, ಈತನ ಫೋನ್ ಆತ ಎಲ್ಲಿ ವರ್ಕ್ ಮಾಡ್ತಾನೆ ಆ ಜಾಗದಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಅಲ್ಲೂ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಾ ಮೊಬೈಲ್ ತಗೊಂಡ್ರೆ ಅಲ್ಲೂ ಕೂಡ ಟ್ರ್ಯಾಕ್ ಆಗ್ತೀನಿ ಅನ್ನುವಂತಹ ಮಾಹಿತಿ ಇದ್ದಿರ್ಬೋದು. ಹಾಗಾಗಿ ಫೋನ್ ಅನ್ನು ಇಟ್ಟು ಇವ್ರನ್ನ ಡೈವರ್ಟ್ ಮಾಡುವಂತ ಪ್ರಯತ್ನ ಕೂಡ ಇದ್ದಿರ್ಬೋದು. ಅದನ್ನೆಲ್ಲ ತೆಗೆದು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆತ ಯಾರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ. ಆಗ ಅನುಮಾನ ಮತ್ತಷ್ಟು ಬಲ ಆಗುತ್ತೆ. ನಂತರ ಈಕೆಯನ್ನ ವಶಕ್ಕೆ ಪಡಿತಾರೆ. ಅಲ್ಲಿ ಅನುಮಾನ ದಟ್ಟವಾಗಿ ವಿಚಾರಣೆ ನಡೆಸಿದಾಗ ಸತ್ಯಾಂಶ ಹೊರಬಂದಿದೆ, ಇದು ಆಕಸ್ಮಿಕ ಅಲ್ಲ, ಪ್ಲಾನ್ ಮಾಡಿ ಕೊಲೆ ಮಾಡಿದ್ದು ಅಂತ. ಅಷ್ಟಕ್ಕೂ ಇವರ ಪ್ಲಾನ್ಗೆ ಅವಕಾಶಗಳು ಬೇರೆ ಬೇರೆ ಇದ್ವು. ಈಗ ಮದುವೆಗೆ ಇಷ್ಟ ಇಲ್ಲ ಅಂದಾಕ್ಷಣ ಕುಟುಂಬದವರಿಗೆ ಹೇಳ್ಬೋದಿತ್ತು, ಅಥವಾ ಇವರಿಬ್ಬರಿಗೆ ಆಲ್ಟರ್ನೇಟ್ ಬೇರೆ ಅವಕಾಶಗಳಿದ್ವು. ಇಬ್ರು ಎಲ್ಲೋ ದೂರ ಓಡಿ ಹೋಗುವಂತ ಅವಕಾಶ ಇತ್ತು. ಈ ಆಪ್ಷನ್ ಆತ ಕೊಡ್ತಾನಂತೆ. ಯಾರು? ಈ ಚೇತನ್ ಚೌಧರಿ ಅನ್ನೋನ್ ಇರ್ತಾನಲ್ಲ, ಆತ ಕೊಡ್ತಾನೆ, ಆತನ ಕೊಲ್ಲೋದು ಬೇಡ, ನಾವು ಓಡಿ ಹೋಗುವ ಅಂತ. ಆದ್ರೆ ಆಕೆಗೆ ನನ್ನ ಕುಟುಂಬದ ಅವಳ ಕುಟುಂಬದ ಮರ್ಯಾದೆ ಪ್ರಶ್ನೆ ಎದುರಾಗುತ್ತೆ, ನನ್ನ ಕುಟುಂಬಕ್ಕೆ ಅವಮಾನ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಓಡಿ ಹೋಗೋದು ಬೇಡ, ಆತನ ಮುಗಿಸೇ ಬಿಡುವ ಅನ್ನೋಂಥದ್ದು. ಮುಗಿಸಿದ್ರೆ ಅವಮಾನ ಆಗೋದಿಲ್ಲ. ಈ ಓಡಿ ಹೋದಾಗ ಈಕೆಗೆ ಕುಟುಂಬದ ಮಾನ ಮರ್ಯಾದೆ ಘನತೆಯ ವಿಚಾರ ಬರೋದು. ಅಂತ ವಿಚಾರ ಎಲ್ಲ ಗೊತ್ತಾಗುತ್ತೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು, ನಾನು ಆಗ್ಲೇ ಆರಂಭದಲ್ಲಿ ಈ ಬಾಲಿ ಟ್ರಿಪ್ ಅಂತ ಹೇಳೋದಲ್ಲ, ಅಲ್ಲಿ ಈತನ ಪಾಸ್ಪೋರ್ಟ್ ಕಾಣೆಯಾಗೋದಲ್ಲ, ಈಕೆ ಅದನ್ನ ಹರಿದಾಕೋದು. ಹೋಗೋ ಮಾರ್ಗದಲ್ಲಿ ಅದನ್ನ ತೆಗೆದು ಹರಿದಾಕಿ ಯಾವುದೋ ಒಂದು ಕಡೆಯಲ್ಲಿ ಅದನ್ನ ಎಸ್ತಿರ್ತಾಳಂತೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಒಪ್ಕೊಳ್ತಾಳೆ. ಅದೇನು ಅಂತ ಹೇಳಿದ್ರೆ, ಈ ಫೋಟೋಶೂಟ್ಗೆ ಹೋಗುವಂತ ನೆಪದಲ್ಲಿ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ಆತನನ್ನ ಕೊಲ್ಬೇಕು. ಇವರಿಬ್ರು ಬಾಲಿಗೆ ಹೋದ್ರೆ ಈತ ಬರೋದು ಹೇಗೆ, ಚೇತನ್ ಬರೋದು ಹೇಗೆ? ಒಂದು ವೇಳೆ ಅಲ್ಲಿ ಬಂದ್ರು ಕೂಡ ಫಾರಿನ್ ಅಲ್ಲಿ ಅಷ್ಟು ಸುಲಭದ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಪ್ರದೇಶಗಳ ಗೊತ್ತು ಗುರಿ ಪರಿಚಯ ಏನೇ ಇರೋದಿಲ್ಲ, ಅಪರಿಚಿತ ಪ್ರದೇಶ, ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ನಮ್ಗೆ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಹಾಗಾಗಿ ಆ ಟ್ರಿಪ್ನೇ ಕ್ಯಾನ್ಸಲ್ ಮಾಡಿಬಿಡುವ, ಇಲ್ಲೇ ಏನಾದ್ರು ಪ್ಲಾನ್ ಹಾಕಿ ಮಾಡುವ ಅಂತ ಅದರ ಉದ್ದೇಶದ ಭಾಗವಾಗಿ ಆತನ ಪಾಸ್ಪೋರ್ಟ್ ಅನ್ನ ಕಿತ್ತು ಬಿಸಾಡೋದು. ಇನ್ನು ಇಬ್ಬರ ಪರಿಚಯ ಹೇಗೆ ಗೊತ್ತಾ? ಯಾರು? ಈ ಚೇತನ್ ಮತ್ತೆ ಸಿಯಾ ಬೇಕರಿ ಬಿಸ್ನೆಸ್, ಚೇತನ್ ಈ ಡ್ರೈ ಫ್ರೂಟ್ಸ್ ಅಂತದನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ವಹಿವಾಟು ಮಾಡುವಾತ. ಈ ಬೇಕರಿ ಬಿಸ್ನೆಸ್ಗೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಆಗ ಬೇರೆ ಬೇರೆ ಕಡೆಗಳಲ್ಲಿ ಇವರು ಹೋಗಿ ಮೀಟಪ್ ಎಲ್ಲ ಆಗ್ತಾ ಇರುತ್ತಲ್ಲ, ಉದ್ಯಮಿಗಳ ಸಭೆ ಇತ್ಯಾದಿ ಇತ್ಯಾದಿ, ಗೆಟ್ ಟುಗೆದರ್ ಅಲ್ಲ, ಅಲ್ಲಿ ಇವರ ಪರಿಚಯ ಆಗೋದು. ಆ ರೀತಿಯಾದಂತಹ ಪರಿಚಯ ಆಗಿ, ನಂತರ ಸ್ನೇಹ ಆಗಿ, ನಂತರ ಪ್ರೀತಿಯಾಗಿ, ಈಗ ಕೊಲೆಗಡುಕರ ಸ್ಥಾನದಲ್ಲಿ ನಿಲ್ಲುವಂತೆ ಇವರಿಬ್ಬರನ್ನ ಮಾಡಿ ಹಾಕಿದೆ. ದೊಡ್ಡ ಕನಸನ್ನ ಹೊತ್ತು ಏನೇನೋ ಮಾಡ್ಬೇಕು, ಯಾವುದೋ ರೀತಿಯಲ್ಲಿ ವೈಭವವಾಗಿ ಮದುವೆಯನ್ನ ಮಾಡ್ಬೇಕು ಅಂತ ಕನಸು ಕಂಡಿದ್ದಂತಹ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ, ಮಗನಿಗೆ ಹೊಸ ಜೀವನಕ್ಕೆ ಜೊತೆಯಾಗಿರ್ತಾಳೆ ಅನ್ನುವಂತಹ ಕನಸನ್ನ ಕಂಡಿದ್ದಂತಹ ಕುಟುಂಬ ಮಗನ ಫೋಟೋ ಇಟ್ಟು
ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ ಈಗ ಬಂದೊದಗಿದೆ. ಇವರು ಈ ಪ್ಲಾನ್ ಎ ಪ್ಲಾನ್ ಬಿ ಅಂತ ಹೇಳೋದಲ್ಲ, ಇದಲ್ಲದೆ ಇನ್ನೂ ಬೇರೆ ಬೇರೆ ಪ್ಲಾನ್ ಅನ್ನ ಹಾಕೊಂಡಿದ್ರಂತೆ. ಇಲ್ಲಿ ಸಕ್ಸಸ್ ಆಗದಿದ್ರೆ ಬೇರೆ ಒಂದ್ ಕಡೆ ಏನಾದ್ರು ಮಾಡುವ ಅಂತ. ಇಲ್ಲಿ ಗಮನಿಸಬೇಕು, ಆಕೆಯ ಬರ್ತ್ಡೇ ಇದೇನು ಇನ್ಸಿಡೆಂಟ್ ಜೂನ್ 18 ಆಯ್ತಲ್ಲ, ನೆಕ್ಸ್ಟ್ ಡೇನೆ ಬರ್ತ್ಡೇ ಇದ್ದಿದ್ದು. ಬರ್ತ್ಡೇ ಸೆಲೆಬ್ರೇಷನ್ ಬೇಕಾಗಿ ಕುಟುಂಬದವರು ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ ಅನ್ನ ಹಾಕೊಂಡಿದ್ರಂತೆ. ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಗಾಗಿ ಪ್ಲಾನ್ ಹಾಕೊಂಡಿದ್ರಂತೆ. ಈಕೆ ಅದನ್ನು ಕೂಡ ಪೋಸ್ಟ್ ಅಲ್ಲಿ ಹಾಕೊಂಡಿದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈತನ ಅಂತ್ಯ ಏನಾಗುತ್ತೆ, ಕೊಲೆ ಮಾಡ್ತಾರಲ್ಲ, ಕೊಲೆ ಆದ ನಂತರದಲ್ಲಿ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಕೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ನನ್ನ ಬರ್ತ್ಡೇಗೆ ಇನ್ನು 1 ದಿನ ಇರುವಾಗಲೇ ನೀನು ನನ್ನ ಬಿಟ್ಟು ಹೋದಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳ ಸೆಂಟಿಮೆಂಟ್ ಆಗಿ ಕಿಡ್ನಿಗೆ ಆರ್ಟ್ಗೆ ಅಟ್ಯಾಚ್ ಆಗುವಂತಹ ಸೆಂಟಿಮೆಂಟ್ಗಳನ್ನ ಸೆಂಟೆನ್ಸ್ ನೆಲ್ಲ ಹಾಕಿ ಪೋಸ್ಟ್ ಹಾಕಿ ಎಲ್ಲೂ ಕೂಡ ಅನುಮಾನ ಬರಬಾರದು ಅನ್ನುವಂತ ರೀತಿಯಲ್ಲಿ ನಡ್ಕೊಂಡಿರ್ತಾಳೆ. ಅಂದ್ರೆ ಸತ್ಯ ಸಾಯೋದಿಲ್ಲ, ಸತ್ಯ ಬಂದೇ ಬರುತ್ತೆ. ಇದು ಈ ವಿಚಾರದಲ್ಲಿ ಬಹಳ ಬೇಗ ಬಂದಿದೆ. ಆತನ ಕುಟುಂಬದವರು, ಆತನ ತಂದೆ ತಾಯಿ ಈಗ ಆಗ್ರಹ ಮಾಡ್ತಿರೋದು ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾವಣೆ ಮಾಡಬೇಕು, ಅಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆಯಾಗಿ ಈ ಪ್ರಕರಣಕ್ಕೆ ಅವರಿಬ್ಬರಿಗೂ ಶಿಕ್ಷೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಇಡ್ತಾ ಇದ್ದಾರೆ. ಆಕೆಗೆ ಇಷ್ಟ ಇಲ್ಲದಿದ್ರೆ ಮೊದಲೇ ಹೇಳ್ಬೋದಿತ್ತು, ನಮ್ಮ ಹತ್ರ ಹೇಳಿದ್ರೆ ನಾವು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ವಿ. 26 ವರ್ಷದ ಯುವಕ, ಈಗಷ್ಟೇ ಆತನ ಔದ್ಯಮಿಕ ಜೀವನ ಶುರುವಾಗಿತ್ತೇನೋ ಏನೋ, ತಂದೆಯ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಆಗಿ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ದ. ಭವಿಷ್ಯ ಇನ್ನೂ ದೂರ ಇತ್ತು. ಅಂದ್ರೆ ಆರಂಭದಲ್ಲಿ ಅದಕ್ಕೆ ಕತ್ತರಿಯನ್ನ ಹಾಕಿದ್ದು ಆಕೆ. ಇದನ್ನೆಲ್ಲ ನೋಡಿದಾಗ ಈ ಸಾಯಿಸೋದು ಅನ್ನೋದು ಅಷ್ಟು ಸುಲಭನ, ಪ್ರಾಣ ತೆಗೆಯೋದು ಅನ್ನೋದು ಅಷ್ಟು ಸುಲಭನ? ಕಳೆದ 1-2 ವಾರದಿಂದ ತುಂಬಾನೇ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳನ್ನ ನೋಡ್ತಾ ಇದೀವಿ. ಒಬ್ಬರ ಜೀವ ತೆಗೆಯೋದು ಇಷ್ಟು ಈಸಿನಾ ಅಂತ ಅನ್ಸ್ಬಿಡುತ್ತೆ. ನಾವು ನಮ್ಮ ಅಕ್ಕಪಕ್ಕದಲ್ಲೇ ಯಾರನ್ನಾದ್ರೂ ಕಳ್ಕೊಂಡಾಗ ನಮಗೆ ಬಹಳ ನೋವಾಗುತ್ತೆ. ಆದ್ರೆ ಇಂತಹ ಪ್ರಕರಣಗಳನ್ನ ನೋಡಿದಾಗ ಒಂದು ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಪ್ರಾಣ ತೆಗೆಯೋದು ಅಂದ್ರೆ ನಾವು ಈ ಮಾಂಸದ ಅಂಗಡಿಯಲ್ಲಿ ಕೋಳಿ ಕಟ್ ಮಾಡಿದ ರೀತಿಯಲ್ಲ, ಹೀಗೆಲ್ಲ ಮಾಡ್ಬೋದಾ ಅಂತ ಅನ್ಸುತ್ತೆ. ಗೊತ್ತಿಲ್ಲ. ಈಕೆನ ನೋಡಿದಾಗ, ಈ ಪ್ರಕರಣವನ್ನು ಗಮನಿಸಿದಾಗ ಯಾರು ನಂಬೋದು, ಹೇಗೆ ನಂಬೋದು? ಜೊತೆಗೇ ಇರ್ತಾರೆ, ಜೊತೆಗೆ ಇದ್ಕೊಂಡೇ ನಮ್ಗೆ ಸ್ಕೆಚ್ ಹಾಕ್ತಾರೆ ಅಂತ ಹೇಳಿದ್ರೆ ಹೇಗೆ ನಂಬೋದು ಅನ್ನೋದನ್ನ ಬಹಳಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ನಿಮ್ಗೇನಾರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಈಕೆಯನ್ನ ನೋಡಿದಾಗ ನಮ್ಮ ಸ್ಯಾಂಡಲ್ವುಡ್ ಒಂದು ಸಿನಿಮಾದ ಒಂದು ಸಾಲು ನೆನಪಾಗುತ್ತೆ. ಇದು ಈಕೆಗೆ ಮಾತ್ರ, ಬೇರೆ ಯಾರು ಅಪಾರ್ಥ ಮಾಡ್ಕೊಳ್ಬೇಡಿ. ಈ ಪ್ರಕರಣವನ್ನ ನೋಡಿದಾಗ ಈ ಕ್ಷಣಕ್ಕೆ ಅನ್ಸಿದ್ದು ಬೇರೆ ಯಾರಿಗಿದು ಅಪ್ಲೈ ಅಲ್ಲ, ಈಕೆಗೆ ಮಾತ್ರ ಸಿಯಾಗಿ ಅಪ್ಲೈ ಆಗಿ ಈ ಸಾಲನ್ನ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ.